Hi friends, welcome to my YouTube channel. So today we are going to discuss about how to fill GPSTR 2026 notification application. So we can fill application both in mobile and laptop or desktop computer. So better choose a desktop computer. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ನ ಚೂಸ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ನ ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊಬೈಲಲ್ಲೂ ಕೂಡ ಫಿಲ್ ಮಾಡ್ಬೋದು. ಸೊ ಇನ್ಸ್ಟೇಲ್ ಸ್ಕ್ರೀನ್ ನೋಡಿ, ಇದೇನು ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಈ ಒಂದು ಅಡ್ರೆಸ್ನ ನೀವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿದರೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಓಪನ್ ಆದ ತಕ್ಷಣ ನಿಮಗೆ SSLCನ 2003 ನಂತರ ಪಾಸ್ ಆಗಿದ್ರು ಅಥವಾ ಅದಕ್ಕಿಂತ ಮುಂಚೆ ಪಾಸ್ ಆಗಿದ್ದರೆ ಕೇಳುತ್ತೆ. ಆಫ್ಟರ್ 2003 ಆದರೆ ಎಸ್ ಅಂತ ಕ್ಲಿಕ್ ಮಾಡಿ ಅಥವಾ ನೋ ಅಂತ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮಗೆ 2003 ನಂತರ ಪಾಸ್ ಆಗಿದ್ದರೆ ಬೈ ಡಿಫಾಲ್ಟು ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಡೀಟೇಲ್ಸ್ನ ಫೆಚ್ ಮಾಡುತ್ತೆ. ಸೊ ನೋ ಅಂತ ಕೊಟ್ಟರೆ ನೀವು ಮ್ಯಾನ್ಯಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಥರ OTP ಕೊಟ್ಟು ಸಬ್ಮಿಟ್ ಮಾಡಿ, ಇಮೇಲ್ ಮತ್ತು ಯೂಸರ್ ನೇಮ್ನ ಎಂಟ್ರಿ ಮಾಡಿ, ಪಾಸ್ವರ್ಡು ನಿಮಗೆ ಯಾವ ಥರ ನೆನಪಿರುತ್ತೋ ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಸಕ್ಸಸ್ಫುಲ್ ಆಗುತ್ತೆ. ಇದು ಈ ಸ್ಕ್ರೀನಲ್ಲಿ ಇರೋದು. ಸೊ ಈ ಸ್ಕ್ರೀನಲ್ಲಿ ಕೊಟ್ಟಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನೀವೇ ನೆಕ್ಸ್ಟು ಲಾಗಿನ್ ಕೊಟ್ಟಾಗ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸ್ಕ್ರೀನಲ್ಲಿ ನಿಮಗೆ ಸುಮಾರು 1 2 3 4 5 6 7 8 9 10 11 ಸೊ ಲಾಗೌಟು ಸೇರಿಸಿದರೆ 11 ಸ್ಟೆಪ್ಸ್ ಇದೆ. ಸೊ ಈ ಒಂದು ಸ್ಟೆಪ್ಸಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು, ಸೊ ಎಲ್ಲವನ್ನು ನೋಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಪರ್ಸನಲ್ ಡೀಟೇಲ್ಸ್ ಇದೆ. ಪರ್ಸ್ನಲ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಪರ್ಸನಲ್ ಡೀಟೇಲ್ಸಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇರ್ಬೋದು, ಜೆಂಡರು, ಮದರ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ಡೇಟ್ ಆಫ್ ಬರ್ತ್ನ ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಮ ರಿಲೀಸಿಯನ್ನು, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡು, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡು. ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ, ಆಧಾರ್ ನಂಬರು. ಸೊ ಇಲ್ಲೇನು ಒಂದು ಅಡ್ರೆಸ್ ಪ್ರೂಫಿಗೆ ಒಂದು ಏನು ಕೇಳಿದ್ದಾರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಪರ್ಸ್ನಲ್ ಡೀಟೇಲ್ಸ್ ಆಯಿತು. ನಂತರ ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ ಇದ್ದರೆ ನಿಮ್ಮ ಮೂಲ ವಾಸಸ್ಥಳ ಇದೆಯಲ್ಲ ಆ ಅಡ್ರೆಸ್ಸನ್ನು ಕೊಡಿ. ಪೋಸ್ಟಲ್ ಅಡ್ರೆಸ್ ಇದ್ದರೆ ಪೋಸ್ಟಲ್ ಅಡ್ರೆಸ್, ಈಗ ಏನಾದ್ರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರೆ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕರಿತೀವಿ, ಇದನ್ನು ಕೊಡಿ. ಎರಡೂ ಅಡ್ರೆಸ್ ಒಂದೇ ಆಗಿದ್ದರೆ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪೋಸ್ಟಲ್ ಅಡ್ರೆಸ್ ಎರಡು ಒಂದಿನ ಅಂತಂದರೆ ಎಸ್ ಅಂತ ಕೊಡ್ಬೋದು. ಇಲ್ಲ ಅಂದರೆ ನೋ ಅಂತ ಕೊಟ್ಟು ಯಾವ ಅಡ್ರೆಸ್ ಇದೆಯೋ ಆ ಅಡ್ರೆಸ್ನ ಎಂಟ್ರಿ ಮಾಡಿ, ನಿಮಗೆ ಎರಡಕ್ಕೂ ಕೂಡ ಅನುಕೂಲ ಆಗುವಂಥದ್ದು. ನೆಕ್ಸ್ಟು ಸಬ್ಮಿಟ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಆದಮೇಲೆ. ಅದಾದಮೇಲೆ ರಿಸರ್ವೇಷನು, ಎಜುಕೇಷನು, ಪ್ರೊಫೆಷ್ನಲ್ ಎಜುಕೇಷನು, TET, ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕು ಎಲ್ಲವೂ ಕೂಡ ಒಂದೊಂದೇ ನೀವು ಎಲ್ಲ ಫಸ್ಟ್ ಇವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ಈಗ ಫಸ್ಟ್ ಏನಾಗುತ್ತೆ, ರಿಸರ್ವೇಷನನ್ನು ಕೇಳ್ತಾ ಇದೆ. ಸೊ GM ಹೊರತುಪಡಿಸಿ ಬೇರೆ ಯಾವುದಕ್ಕಾರು ಕ್ಲೈಮ್ ಮಾಡ್ತೀರಾ, ಎಸ್ ಅಂತ ಇದ್ದರೆ ಎಸ್ ಕೊಡಿ, RD ನಂಬರ್ ಎಂಟ್ರಿ ಮಾಡಿ. ಸೊ SC ಕ್ಯಾಸ್ಟ್ ಸರ್ಟಿಫಿಕೇಟ್ ಅವರು SC ಕ್ಯಾಟಗರಿ ಅವರು SC ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ, OBC ಅವರು OBC ಅಥವಾ GM ಇದ್ದರೆ GM ರೆಡಿ ಮಾಡ್ಕೊಳ್ಳಿ. ಸೊ RD ನಂಬರ್ ಹೊಡೆದ ತಕ್ಷಣ ಇಲ್ಲಿ ಸಬ್ ಕ್ಯಾಸ್ಟು ಬಂದುಬಿಡುತ್ತೆ. ನೆಕ್ಸ್ಟು ನೀವು ಮಾಡಬೇಕಾಗಿರೋದು RD ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇನ್ಕಮಿಗೆ ಟು ಕ್ಲೈಮ್ ಇನ್ಕಮ್ನ ಕ್ಲೈಮ್ ಮಾಡಬೇಕು ಅಂದರೆ RD ನಂಬರ್ ಕರೆಕ್ಟಾಗಿರೋದು ಹೊಡಿಬೇಕು. ಹೋದ ಸರಿ 2022 ಮಾಡಿದಾಗ ಈ ಇನ್ಕಮ್ ರಿಲೇಟೆಡ್ ಆಗಿನೇ ಸ್ವಲ್ಪ ಇಶ್ಯೂಗಳಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇನ್ಕಮ್ ರಿಲೇಟೆಡು ಎಷ್ಟು ಲಿಮಿಟ್ ಇದೆ ನೋಡಿ ಎಲ್ರಿಗೂ. GM ಅವರಾದರೆ ಸೊ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs ಫಾರ್ GM ಆ್ಯಂಡ್ 10 lakhs ಫಾರ್ SC ST ಅಂತ ಕೊಟ್ಟಿದ್ದಾರೆ. SC ST ಅವರಿಗೆ 10 lakhsವರೆಗೂ ಇನ್ಕಮ್ ಇದ್ದರೆ ಅವೈಲೇಬಲ್, ಅಂದರೆ ನೀವು ಇನ್ಕಮ್ನ ಕ್ಲೈಮ್ ಮಾಡ್ಬೋದು. GM ಅವರು 8 lakhs ಅಂದರೆ OBC ಅವರಿಗೆ ಅದೇನು ಕ್ರಿಮಿ ಲೇಯರ್ ಇದೆಯಲ್ಲ ಅದಕ್ಕಿಂತ ಒಳಗಡೆ ಇತ್ತು ಅಂದರೆ ಚೂಸ್ ಮಾಡಿ. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakhs ಇತ್ತು ಅಂದರೆ ಸೊ ಇದು EWS ಥರ ಬರುತ್ತೆ. EWS ನಮ್ಮ ಹತ್ರ ಇಲ್ಲ. ಇನ್ಕಮ್ ಲಿಮಿಟು 8 lakhsಗಿಂತ ದಾಟಿದರೆ GM ಅವ್ರಿಗೆ ಅಪ್ಲಿಕೇಶನ್ ತಗೊಳ್ಳಲ್ಲ, ಅದನ್ನು GM ಅಂತಲೇ ಕೌಂಟ್ ಮಾಡುತ್ತೆ. SC ST ಅವರಿಗೆ 10 lakhsವರೆಗೂ ಅವಕಾಶ ಇದೆ. ಸೊ ಅದಾದಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ, ಆಮೇಲೆ ಅವೆಲ್ಲ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಆಮೇಲೆ ಯಾರಾದರೂ ಸಹಾಯಕರು ಬೇಕಾ ಬರೀಲಿಕ್ಕೆ, ಅವೆಲ್ಲ ಸರ್ಕಾರಿ ನೌಕರರು ಆಗಿದರೆ ಎಸ್ಸು ಅಥವಾ ನೋ. ಅದು ಎಸ್ ಆಗಿದ್ದರೆ ಇವೆಲ್ಲ ಡೀಟೇಲ್ಸ್ ಕೇಳುತ್ತೆ, ನೋ ಅಂದರೆ ಆಟೋಮೆಟಿಕ್ಕಾಗಿ ಡಿಸೇಬಲ್ ಆಗುತ್ತೆ. 371J ಕ್ಲೈಮ್ನ ಮಾಡ್ತಾ ಇದ್ದೀರಾ, ಎಸ್ ಅಂದರೆ ಎಸ್ ಕೊಡಿ. 371J ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದೆಯಲ್ಲ ಇದನ್ನು ನಾವು ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಕರಿತೀವಿ. ಇದಾದಮೇಲೆ
ಇನ್ನು ಏನು ಕೇಳಿದ್ದಾರೆ, ನೀವು 1ರಿಂದ 10ನೇ ತರಗತಿವರೆಗೆ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂತಂದರೆ ರೂರಲ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಕೊಡಿ, ಇಲ್ಲ ಅಂದರೆ ಇಲ್ಲ, ಐ ಆಮ್ ನಾಟ್ ಕ್ಲೈಮಿಂಗ್ ರೂರಲ್ ಕೋಟಾ. ಕೆಲವೊಬ್ಬರಿಗೆ ರೂರಲ್ ಕೋಟಾ ಇರೋದಿಲ್ಲ, ಅಂಥವರು ಅದನ್ನು ನೋಡಿ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮೆನ್ ಇದೆ, ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಇದೆ, ಏನೇನೆಲ್ಲ ರಿಸರ್ವೇಷನನ್ನು ಕೇಳಿದ್ದಾರೆ. ಆಮೇಲೆ ಕನ್ನಡ ಮಾಧ್ಯಮ ಕೇಳಿದರೆ ಕನ್ನಡ ಮಾಧ್ಯಮ, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಕೊಡಿ. ಇದಾದಮೇಲೆ ನೀವು ಬೇಕಾಗಿರುವಂಥ ಮಾಹಿತಿ ಏನೇನು ಕೇಳಿದ್ದಾರೆ, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯ್ ಸರ್ಟಿಫಿಕೇಟು, PH ಸರ್ಟಿಫಿಕೇಟು, ಇವೆಲ್ಲ 371J ಸರ್ಟಿಫಿಕೇಟು, ಇವೆಲ್ಲವನ್ನು ನಿಮ್ಮ ಹತ್ರ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. 371J ಅವರು ಈ ಒಂದು ಕಾಲಮನ್ನು ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಕೆಲವೊಬ್ಬರು ನೋ ಅಂತ ಕೊಟ್ಬಿಟ್ಟಿರ್ತೀರಿ, ಅದಕ್ಕೆ ನಂತರ ಸಬ್ಮಿಟ್ ಮಾಡಿ. ಇದಾದಮೇಲೆ SSLC PUC, SLC PUC, ಡಿಗ್ರಿ, BA ಅಥವಾ BTech, BCA, PG ಈ ಥರ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದೆಯಲ್ಲ ಅವೆಲ್ಲವನ್ನು ಫಿಲ್ ಮಾಡ್ತಾ ಬನ್ನಿ. ಫಿಲ್ ಮಾಡಿ ನಂತರ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಿದ್ದೀರಿ ಅವೆಲ್ಲ ಡೀಟೇಲ್ಸ್ ಸಬ್ಮಿಟ್ ಮಾಡಿ, SLCದು. ಅದಾದಮೇಲೆ PUC ಡೀಟೇಲ್ಸ್ ಕೇಳುತ್ತೆ, ಅದಾದಮೇಲೆ ಡಿಗ್ರಿ ಡೀಟೇಲ್ಸ್ ಕೇಳುತ್ತೆ. ಎಲ್ಲವನ್ನು ಸಬ್ಮಿಟ್ ಮಾಡ್ತಾ ಬರಬೇಕು. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಡಿಗ್ರಿಲಿ ಏನೇನೋ ಓದಿದ್ದೀರಿ, ಯಾವ ಸಬ್ಜೆಕ್ಟ್ಸು, ಆಪ್ಷನಲ್ 1, ಆಪ್ಷನಲ್ 2, ಆಪ್ಷನಲ್ 3 ಸಬ್ಜೆಕ್ಟ್ಗಳನ್ನು ಕೇಳ್ತಾ ಹೋಗುತ್ತೆ. ಅವೆಲ್ಲವನ್ನು ಸಬ್ಮಿಟ್ ಮಾಡಿ. ಅದಾದಮೇಲೆ BTech ಅವ್ರದ್ದು ಡೀಟೇಲ್ಸ್ ಕೇಳುತ್ತೆ, ಸಬ್ಮಿಟ್ ಮಾಡಿ. ಅದಾದಮೇಲೆ BCA, ಆಮೇಲೆ PG ಡೀಟೇಲ್ಸು, ಇವೆಲ್ಲ ಸ್ಕ್ರೀನ್ಗಳನ್ನು ನೋಡ್ತಾ ಹೋಗಿ ಸಬ್ಮಿಟ್ ಮಾಡಿ. ಸೊ ಇದೆಲ್ಲ ಸಬ್ಮಿಟ್ ಆದಮೇಲೆ ನಿಮಗೆ ಇದೊಂದು ನಿಮಗೆ ಎಕ್ಸ್ಟ್ರಾ ಸಲಹೆ, ಸೈಬರ್ ಸೆಂಟರ್ಗಳು ಅಥವಾ ಪರ್ಸ್ನಲ್ ಕಂಪ್ಯೂಟರ್ಗಳ ಮೂಲಕ ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ. ಯಾಕಂದರೆ ಮೊಬೈಲ್ ಸ್ಕ್ರೀನ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಸಮಸ್ಯೆ ಆಗ್ಬೋದು. ಅದಕ್ಕೆ ಸೊ ಬೆಟರ್ ಸೈಬರ್ ಸೆಂಟರ್ಗಳು ಅಥವಾ ನಿಮ್ಮ ಮೊಬೈಲ್ ಫೋನ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಸ್ಟೆಪ್ಸು ಅಪ್ಲಿಕೇಶನ್ ಪ್ರೊಸೆಸ್ಸು. ಸೊ ಇದಿಷ್ಟು ನಾನು ಹೇಳಿದ್ದು. ಮತ್ತೇನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ. ನಾನ್ HK ಅವರು HKಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ 20% ರಿಸರ್ವೇಷನ್ ಇರುತ್ತೆ. ಸಪೋಸ್ HK ಅವರು ನಾನ್ HKಗೆ ಅಪ್ಲಿಕೇಶನ್ ಹಾಕ್ಬೋದಾ? ಹೌದು, ಇಲ್ಲಿ 8% ರಿಸರ್ವೇಷನ್ ಇರುತ್ತೆ. ಸೊ ನೀವು ಎರಡಕ್ಕೂ ಬೇರೆ ಬೇರೆ ದಿನ ಎಕ್ಸಾಮ್ ಡೇಟ್ಸ್ ಇದೆ, ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ HK ಅವರು HKಯಲ್ಲಿ ಮಾತ್ರ ಬರೀಬೇಕು, ನಾನ್ HK ಬರೆಯೋ ಅವಕಾಶ ಇಲ್ಲ ಅಂತೇನಿಲ್ಲ, ಇಬ್ಬರು ಎರಡೂ ಕಡೆ ಬರೀಬೋದು. ಓಕೆನಾ? ಇದಿಷ್ಟು ಅಪ್ಲಿಕೇಶನ್ ಸ್ಟೆಪ್ಸ್ ಆಗಿತ್ತು. ಮತ್ತೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.